ಬಳ್ಳಾರಿ ಹೃದಯ ಭಾಗದಲ್ಲಿರುವಂಥ ಕಾರ್ಪೊರೇಷನ್ನ ಆಸ್ತಿ ಇದು ಕಟ್ಟಿದ್ದೀವಿ. ಅದ್ರ ಮೇಲೆ ಕೂಡ ಕಾಂಪ್ಲೆಕ್ಸ್ಗಳು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಜನ. ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಮೊನ್ನೆ ರಾತ್ರಿ ಬಂದು 12 ಗಂಟೆ ಸುಮಾರು ಬಂದು ಕಂಪ್ಲೀಟ್ ಬೀಗ ಹೊಡೆದ್ಬಿಟ್ಟು ಆ ಶಟ್ರ್ಗಳನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಏನು ಬೆದರಿಸಿದ್ದಾರೆ ಅಂತಂದರೆ ನಮಗೆ ನಮ್ಮ ಲೀಡರ್ಗಳು ಹೇಳಿದ್ದಾರೆ, ಹಂಗಾಗಿ ನಾವು ಕಿತ್ತಾ ಇದ್ದೀವಿ ಅಷ್ಟೇ, ನೀವೇನು ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾರೂ ತೊಗೊಳ್ಳಲ್ಲ ಅಂತೇಳಿ ಬೆದರಿಸ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ 8 ಶಾಪ್ಸ್ದು ಶಟ್ರ್ಗಳನ್ನೆಲ್ಲ ತೊಗೊಂಡೋಗಿ ಗುಜರಿಗೆ ಹಾಕ್ಬಿಟ್ಟಿದ್ದಾರೆ. ಹಂಗಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗೂಂಡಾಯಿಸಮ್ಮು ಬಳ್ಳಾರಿಯಲ್ಲಿ ನಡೀತಾ ಇದೆ. ಹಂಗಾಗಿ ನಾವು ಭಾಳ ವರ್ಷದಿಂದ ಇವ್ರನ್ನ ಕಾಪಾಡ್ಕೊತ ಬಂದೀವಿ. ಇವತ್ತು ಅವರು ಬಂದು ಗೂಂಡಾಯಿಸಮ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಹಂಗಾಗಿ ಇದಕ್ಕೆ ನಮ್ಮ ನಾಯಕರಾದಂಥ ಶ್ರೀರಾಮುಲು ಬಂದು ಅವರು ಅಂದರೆ ಇವ್ರು ಹೇಳ್ತಾ ಇರೋದು MLA ಹಿಂಬಾಲಕರು ಅಂತ ಹೇಳ್ತಾ ಇದ್ದಾರೆ. ಯಾರು? ಶಾಪ್ನವರು, ಸಿಟಿ MLA ಹಿಂಬಾಲಕರು ಬಂದು ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬೆದರಿಸಿದ್ದಾರೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ, ಶಾಪ್ನವರು ಪಾಲಕರು. ಬಟ್ ಅದನ್ನು ನಾವು ಖಂಡಿಸಿ ಇವತ್ತು ನಮ್ಮ ನಾಯಕರಾದಂಥ ಶ್ರೀರಾಮುಲು ನೇತೃತ್ವದಲ್ಲಿ ಎಲ್ಲರೂ ನಾವು ಕಾರ್ಪೊರೇಟರ್ಸ್ ಎಲ್ಲ ಕಲಿತು ಕುಂತೀವಿ. ನಾನು DC ಅವ್ರಿಗೆ ಫೋನ್ ಮಾಡಿದೆ, ನನಗೆ ಗೊತ್ತಿಲ್ಲ ಸರ್ ಅಂತ ಅಂದಿದ್ರು. ಕಮಿಷನರ್ಗೆ ಫೋನ್ ಮಾಡಿದೆ, ನಮ್ದು ಆರ್ಡ್ರೇ ಇಲ್ಲ, ನಮಗೆ ಸಂಬಂಧನೇ ಇಲ್ಲ ಸರ್, ಅದು ಯಾರು ಕಿತ್ಕೊಂಡು ಹೋಗಿದ್ದಾರೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು. ಆಮೇಲೆ ವಿಡಿಯೋ ತೆಗೆದು ಕೊಳ್ಳಿ, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರೀರಾಮುಲು ಅವರಿಗೆ ತೋರಿಸಿದ್ರಲ್ಲ ವಿಡಿಯೋ, ಅದನ್ನು ನಾವು ಕೊಟ್ಟರೆ ಅದನ್ನು ಕಂಪ್ಲೇಂಟ್ ಮಾಡಲಿ ಅವರು. ಅಂದರೆ ಹೆಂಗಾಗ್ತಾ ಇದೆ ಅಂತಂದರೆ ಇಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿ ಶಾಪ್ಸ್ನ ಖಾಲಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಹಂಗಾಗಿ ಇದನ್ನು ನಾವು ಖಂಡಿಸಿ ನಾವು ಇವತ್ತು ಧರಣಿ ಕೂತಿದ್ದೀವಿ.